ಇನ್ನು ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ವಿಚಾರ ಕೂಡ ಪ್ರಸ್ತಾಪವಾಗಿದೆ. ಮೊನ್ನೆ ಸಿಎಂ ಡಿಸಿಎಂ ವಿಚಾರಣೆಗೆ ಹಾಜರಾಗಿದ್ರು. ಮಾನನಷ್ಟ ಮೊಕದ್ದಮೆಯಲ್ಲಿ ಇಬ್ಬರೂ ಕೂಡ ಹಾಜರಾಗಿದ್ರು. ಬಳಿಕ ರಾಹುಲ್ ಗಾಂಧಿ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ರು. ಹೀಗಾಗಿ ಸರ್ಕಾರ ಪ್ರಕರಣವನ್ನ ಈಗ ಕೈಗೆತ್ತಿಕೊಂಡಿದೆ. ಯಡಿಯೂರಪ್ಪ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರ ವಾದ ಇದೆ. ಇನ್ಫ್ಯಾಕ್ಟ್ ನಿನ್ನೆಯಿಂದಲೂ ಬಿಜೆಪಿಯ ನಾಯಕರ ಬಾಯಲ್ಲಿ ಬರ್ತಿರುವುದು ಇದೇ ಮಾತುಗಳು. ರಾಹುಲ್ ಗಾಂಧಿ ಅವರನ್ನ ಕರೆಸಿ ಕಟ್ಕಟೆಯಲ್ಲಿ ನಿಲ್ಲಿಸೋ ಹಾಗೆ ಮಾಡಿಬಿಟ್ರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾಡಿದ ಕೆಲ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ದಾಖಲಾಗಿದ್ದ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ಎಲ್ಲ ಕೋರ್ಟ್ಗೆ ಬಂದರು. ಇದೇ ಕಾರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದ್ವೇಷ, ಪ್ರತೀಕಾರ ಇತ್ಯಾದಿ ರೂಪದಲ್ಲಿ ಯಡಿಯೂರಪ್ಪನವರ ಪ್ರಕರಣವನ್ನ ಕೈಗೆತ್ತಿಕೊಳ್ಳಲಾಗಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಇದಕ್ಕೆ ಎಜಿ ಒಬ್ಜೆಕ್ಷನ್ ರೇಸ್ ಮಾಡಿದಾರಂತೆ. ಅದು ಇದೆಲ್ಲ ಪೊಲಿಟಿಕಲ್ ಬ್ಲೇಮ್ ಗೇಮ್, ಅದನ್ನ ಇಲ್ಲಿ ತರೋದು ಬೇಡ ಅನ್ನೋ ಅರ್ಥದಲ್ಲಿ ಒಬ್ಜೆಕ್ಷನ್ ರೇಸ್ ಮಾಡಿದ್ದಾರೆ ಎಜಿ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಐಡಿಗೆ 41ರ ಅಡಿಯಲ್ಲಿ ಸೆಕ್ಷನ್ 41ರ ಅಡಿಯಲ್ಲಿ ಬಂಧನ ಮಾಡುವ ವಿಚಾರ ಕೂಡ ಪ್ರಸ್ತಾಪ ಆಗ್ತಿದೆ. ಆದರೆ ಅವರು ಯಾಕೆ ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡ್ರು? ಕೋರ್ಟ್ನಲ್ಲಿ BSY ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರ ವಾದ ಅಂದ್ರೆ ತನಿಖಾಧಿಕಾರಿಗಳು ಮಾಡಿರುವ ಕೆಲವೊಂದಷ್ಟು ಕ್ರಮಗಳ ಬಗ್ಗೆನೇ ಪ್ರಶ್ನೆ ಮಾಡ್ತಿದ್ದಾರೆ. ಅರೆಸ್ಟ್ ವಾರೆಂಟ್ ನಿನ್ನೆ ಪಡ್ಕೊಂಡಿದ್ರೆ ಹಿಂದಿನ ಉದ್ದೇಶ ಏನು ಅನ್ನೋದು ಬೇಸಿಕಲಿ ಸಿ.ವಿ. ನಾಗೇಶ್ ಅವರ ವಾದದ ಹುರುಳು. ಸಿಐಡಿಗೆ 41ರ ಅಡಿಯಲ್ಲಿ ಬಂಧನ ಮಾಡುವ ಅಧಿಕಾರ ಇದೆ. ವಾರೆಂಟ್ ಅನ್ನೇ ತೆಗೆದುಕೊಂಡು ಹೋಗಿ ಅರೆಸ್ಟ್ ಮಾಡಬೇಕು ಅಂತಿಲ್ಲ. ಹೇಳಿ ಕೇಳಿ ಪೋಕ್ಸೋ ಪ್ರಕರಣ ಇದೆ. ಈ ಪ್ರಕರಣದಲ್ಲಿ ತ್ವರಿತವಾಗಿ ಆಕ್ಷನ್ ಆಗಬೇಕು ಅನ್ನೋ ನಿರೀಕ್ಷೆ, ಅದಕ್ಕೆ ಬೇಕಾದ ಕಾನೂನಾತ್ಮಕವಾದ ಸೌಲಭ್ಯಗಳು ಕೂಡ ತನಿಖಾಧಿಕಾರಿಗಳಿಗೆ ಇರುತ್ತೆ, ಪ್ರಾವಿಷನ್ಸ್ ಇರುತ್ತೆ. ಆದರೂ ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ನಿನ್ನೆ ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡು ಹೋಗಿ ಅರೆಸ್ಟ್ ಮಾಡಬೇಕು ಅಂತ ಹೊರಟಿರೋದ್ರ ಹಿಂದಿನ ಉದ್ದೇಶ ಏನು? ವಾರೆಂಟ್ ಇಲ್ಲದೆಯೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಪೋಕ್ಸೋ ಪ್ರಕರಣದಲ್ಲಿ. ಆದರೂ ಕೂಡ ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯನ್ನ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಗಮನಿಸ್ಬಿಡೋಣ. 2019ರಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಅನ್ನೋ ಆರೋಪ, ಅಪ್ರಾಪ್ತ ಯುವತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 21ಕ್ಕೆ ಯಡಿಯೂರಪ್ಪ ಬಳಿಯಲ್ಲಿ ಸಂತ್ರಸ್ತೆ ಹಾಗೆ ತಾಯಿ ಬಂದಿರ್ತಾರೆ ನ್ಯಾಯ ಕೊಡಿಸಿ ಅಂತ ಹೇಳ್ಕೊಂಡು. ಆ ಸಂದರ್ಭದಲ್ಲಿ ಆ ಅಪ್ರಾಪ್ತ ಯುವತಿಗೆ BSY ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಆಕೆಯ ತಾಯಿ ಮಾಡ್ತಾರೆ. ಮಾರ್ಚ್ 14ರಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ಗಮನಿಸಬೇಕು. ಫೆಬ್ರವರಿಯಲ್ಲಿ ಯಡಿಯೂರಪ್ಪನವರನ್ನ ಭೇಟಿಯಾಗಿರೋದು. ಆದರೆ ಮಾರ್ಚ್ 14ಕ್ಕೆ ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಸಂತ್ರಸ್ತೆಯ ತಾಯಿಯಿಂದ. ಮಾರ್ಚ್ 15ರಂದು ಪ್ರಕರಣವನ್ನ ಸರ್ಕಾರ CIDಗೆ ವರ್ಗಾವಣೆ ಮಾಡುತ್ತೆ. ಸದಾಶಿವನಗರ ಠಾಣೆಯಿಂದ CIDಗೆ ಪ್ರಕರಣದ ವಿಚಾರಣೆಯನ್ನು ವರ್ಗಾವಣೆ ಮಾಡಲಾಗುತ್ತೆ. ಮಾರ್ಚ್ 28ಕ್ಕೆ ಯಡಿಯೂರಪ್ಪನವರಿಗೆ ಮೊದಲ ನೋಟಿಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿಯಾಗುತ್ತೆ. ಏಪ್ರಿಲ್ 12ರಂದು BSY ವಿಚಾರಣೆಗೆ ಹಾಜರಾಗ್ತಾರೆ. ಅವರ ವಾಯ್ಸ್ ಸ್ಯಾಂಪಲ್ಗಳನ್ನು ಪಡೆದುಕೊಳ್ಳಲಾಗುತ್ತೆ. ಹಾಗೆ ಅವರ ಮೊಬೈಲ್ಗಳನ್ನು ಸೀಸ್ ಮಾಡಲಾಗುತ್ತೆ. 2 ಮೊಬೈಲ್ ಅನ್ನೋ ಮಾಹಿತಿ ಇದೆ. ಏಪ್ರಿಲ್ 12ಕ್ಕೆ ಅವತ್ತು ಧ್ವನಿ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಂಡಿದ್ರು. ಯಾಕಂತಂದ್ರೆ ಯಾರೂಪ ಮಾಡಿದ ಮಹಿಳೆ ಏನಿರ್ತಾರೆ ಆಕೆ ಕೆಲವೊಂದಷ್ಟು ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ನಾನು ಅಂತ ಹೇಳಿರ್ತಾರೆ. ಆ ವಿಡಿಯೋದಲ್ಲಿರುವ ಧ್ವನಿ ಹಾಗೆ ಯಡಿಯೂರಪ್ಪನವರ ಧ್ವನಿ ಎರಡೂ ಕೂಡ ಒಂದೇನಾ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದುಕೊಳ್ತಾರೆ ತನಿಖಾಧಿಕಾರಿಗಳು. ಮೇ 26ರಂದು ದೂರು ನೀಡಿದ್ದ ಮಹಿಳೆ ಸಾವಾಗುತ್ತೆ. ಮೊನ್ನೆ ನಡೆದ ಘಟನೆ ಇದು. ಬೇರೆ ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆಯಿಂದ ಸಾವಾಯಿತು ಅನ್ನೋ ಮಾತಿದೆ. ಜೂನ್ 11ಕ್ಕೆ ಮತ್ತೆ BSYಗೆ ನೋಟಿಸನ್ನು ಕೊಟ್ಟಿದ್ದಾರೆ CID ಅಧಿಕಾರಿಗಳು. ಜೂನ್ 11ಕ್ಕೆ. ಆದರೆ ನಿನ್ನೆ ವಿಚಾರಣೆಗೆ ಗೈರಾದ್ರು ಯಡಿಯೂರಪ್ಪನವರು. 12ಕ್ಕೇನೆ ಬರಬೇಕಂದ್ರೆ 11ನೇ ತಾರೀಕು ನೋಟಿಸ್ ಕೊಟ್ಟು 12ಕ್ಕೇನೆ ಬರಬೇಕು ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿದ್ದೇನೆ 17ಕ್ಕೆ ಬರ್ತೇನೆ ಅಂತ ಹೇಳಿ ಯಡಿಯೂರಪ್ಪನವರ ಕಡೆಯಿಂದ ಉತ್ತರ. ನಿನ್ನೆ ತನಿಖೆಗೆ ಹಾಜರಾಗಲಿಲ್ಲ, ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಯಡಿಯೂರಪ್ಪನವರು. ಇದೇ ಕಾರಣಕ್ಕೆ ಯಡಿಯೂರಪ್ಪನವರಿಗೆ ಅರೆಸ್ಟ್ ವಾರೆಂಟ್ ಅನ್ನ ನೀಡಲಾಗಿದೆ ಅನ್ನೋದು ತನಿಖಾ ಸಂಸ್ಥೆ ಹಾಗೆ ಅದರ ಪರವಾಗಿ ವಾದವನ್ನು ಮಂಡಿಸ್ತಾ ಇರುವ ವಕೀಲರ ವಾದ. ನಿನ್ನೆ ವಿಚಾರಣೆಗೆ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ, ಹಾಗಾಗಿ ನಾವು ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದೇವೆ
ಅಂತ ಹೇಳಿ ಸದ್ಯಕ್ಕೆ ವಾದವನ್ನ ಮಂಡಿಸ್ತಾ ಇದ್ದಾರೆ ಎಜಿ.